ಆಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 81ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ತೇಜೋ ವೃಷೋದ್ಯುತಿಧರಃ ಸರ್ವಶಸ್ತ್ರಭೃತಾಂಬರಃ ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ ನೈಕಶೃಂಗೋ ಗದಾಗ್ರಜಃ. ಭಗವಂತನನ್ನು ತೇಜೋವೃಷಃ ಅಂತ ಕರೀತಾರೆ. ತೇಜಸಾಂ ತೇಜೋರೂಪಾಣಾಂ ಸೂರ್ಯಾದೀನಾಂ ವೃಷಃ ಉರುಕ್ರಮರೂಪೇಣ ಶ್ರೇಷ್ಠಃ. ತೇಜಸಾಂ ಅಂದರೆ ತೇಜಸ್ಸಿನ ಪ್ರತೀಕರಾದಂತಹ ಸೂರ್ಯ ಮುಂತಾದವರು, ತೇಜೋರೂಪರಾದಂತಹ ಆ ಆದಿತ್ಯಾದಿ ಎಲ್ಲ ತೇಜಸ್ಸುಳ್ಳಂತಹ ದೇವತೆಗಳಿಗಿಂತ ವೃಷ ಅಂದರೆ ಶ್ರೇಷ್ಠ, ಅವರಿಗಿಂತ ತುಂಬ ಹೆಚ್ಚಿನ ತೇಜಸ್ಸನ್ನು ಉಳ್ಳಂತಹ ಭಗವಂತ ತೇಜೋವೃಷಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಇನ್ನೊಂದು ತೇಜಸ ಆದಿತ್ಯವರ್ತಿ ತೇಜಸ ವರ್ಷಣಾತ್ ಜಲವರ್ಷಣಾತ್ ತೇಜೋವೃಷಃ. ಒಂದು ಶ್ರುತಿಯ ಮಾತುಂಟು, ಆದಿತ್ಯ ಜಾಯತೆ ವೃಷ್ಟಿ ಅಂತ, ಸೂರ್ಯನಿಂದ ಮಳೆ ಅಂತ ಹೇಳಿ. ಹೀಗಾಗಿ ತೇಜಸ ಸೂರ್ಯನ ಆ ತೇಜಸ್ಸನ್ನು ಉಳ್ಳಂತಹ ಸೂರ್ಯ, ಅವನಿಂದ ವರ್ಷಣ, ಅವನಿಂದ ಮಳೆಯನ್ನು ಸುರಿಸುವಂತೆ ಅವನಿಗೆ ಪ್ರೇರೇಪಣೆ ಮಾಡುವವನು, ಅವನಲ್ಲಿ ಆ ಕಾರ್ಯಸಾಧಕ ಶಕ್ತಿಯನ್ನು ಕೊಡುವವನು ಪರಮಾತ್ಮ. ಆದ್ದರಿಂದ ಭಗವಂತನನ್ನು ತೇಜೋವೃಷಃ ಅಂತ ಕರೀತಾರೆ. ದ್ಯುತಿಧರಃ, ದ್ಯುತಿ ಅಂದರೆ ಕಾಂತಿ ಅಂತ. ಚಂದ್ರನಲ್ಲಿ, ಸೂರ್ಯನಲ್ಲಿ, ನಕ್ಷತ್ರಗಳಲ್ಲಿ ಇರುವ ಶ್ರೇಷ್ಠವಾದ ಕಾಂತಿಯನ್ನು ಯಾವ ಪರಮಾತ್ಮ ಅದಕ್ಕೆ ತಾನೇ ಮುಖ್ಯವಾಗಿ ಸ್ವಾಮಿಯಾಗಿದ್ದಾನೋ ಅಂತಹ ಭಗವಂತನನ್ನು ದ್ಯುತಿಧರಃ, ಧರಃ ಅಂದರೆ ಧಾರಕಃ, ದ್ಯುತಿ ಅಂದರೆ ಕಾಂತಿ, ಕಾಂತಿಯನ್ನು ಧಾರಣ ಮಾಡಿದವನು ಅಂತ ಆ ಭಗವಂತನನ್ನು ನಾವು ಕರೀತೇವೆ. ಸರ್ವಶಸ್ತ್ರಭೃತಾಂ ವರಹ, ವಿಶೇಷವಾಗಿ ರಾಮದೇವರ ಸ್ಮರಣೆಯನ್ನು ಈ ಒಂದು ನಾಮಸ್ಮರಣೆಯ ಮುಖಾಂತರವಾಗಿ ಮಾಡುತ್ತಾ ಇದೆ ವಿಷ್ಣು ಸಹಸ್ರನಾಮ. ರಾಮಶಸ್ತ್ರಭೃತಾಂ ವರಹ ಅಂತ ಒಂದು ಮಾತು. ಸಕಲ ಶಸ್ತ್ರ ಅಸ್ತ್ರಗಳನ್ನು ಧಾರಣ ಮಾಡಿದಂತಹ ಯೋಧರು, ವೀರರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರನ್ನ ಮೀರಿಸುವ, ಅವರೆಲ್ಲರಿಗೂ ಶ್ರೇಷ್ಠ, ವರ ಅಂದರೆ ಶ್ರೇಷ್ಠನಾಗಿರುವಂಥವನು ಪರಮಾತ್ಮ ರಾಮ. ಆದ್ದರಿಂದ ಸರ್ವಶಸ್ತ್ರಭೃತಾಂ ವರಹ ಅಂತ ಕರೀತಾ ಇದ್ದಾರೆ. ಪ್ರಗ್ರಹ, ಗ್ರಹಗಳು ಅಂದರೆ ನವಗ್ರಹಗಳು. ಆ ಎಲ್ಲ ನವಗ್ರಹಗಳಲ್ಲಿ ಒಂದೊಂದು ವಿಶಿಷ್ಟವಾದ ಶಕ್ತಿ ಉಂಟು. ಆ ಗ್ರಹ ಪೀಡೆಗಳನ್ನು ವ್ಯಪೋಹನ ಮಾಡುವುದಕ್ಕಾಗಿ ನಾವೆಲ್ಲ ಸ್ತೋತ್ರವನ್ನು ಮಾಡುತ್ತೇವೆ, ನವಗ್ರಹ ಶಾಂತಿಯನ್ನು ಮಾಡುತ್ತೇವೆ. ಆದರೆ ಅವೆಲ್ಲದರಲ್ಲಿಯೂ ಶ್ರೇಷ್ಠನಾದಂಥವನು, ಅವೆಲ್ಲದಕ್ಕೂ ಬಲ ಕೊಡುವವನು, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅನ್ನುವಂತೆ ಆ ಎಲ್ಲ ಗ್ರಹಗಳಿಗೆ ಶಕ್ತಿಯಾಗಿ ನಿಲ್ಲುವವನು ಪರಮಾತ್ಮ. ಅವನು ಪ್ರಗ್ರಹ ಅಂತ ಕರೆಸಿಕೊಳ್ಳುತ್ತಾನೆ. ನಿಗ್ರಹ, ದೈತ್ಯರನ್ನು ನಿಗೃಹಾತಿ, ಅವರನ್ನು ತಡಿತಾನೆ, ಅವರನ್ನು ಸಂಹಾರ ಮಾಡುತ್ತಾನೆ. ಆದ್ದರಿಂದ ನಿಗ್ರಹ. ವ್ಯಗ್ರಹ, ವಿ ಪ್ಲಸ್ ಅಗ್ರ ವ್ಯಗ್ರ ಅಂತ ಆಗಿದೆ. ವಿ ಅಂದರೆ ಗರುಡ, ಅಗ್ರ ಅಂದರೆ ಮುಂದೆ. ಗರುಡನ ಮೇಲೆ ಕುಳಿತುಕೊಂಡು ಅವನನ್ನು ಮುಂದೆ ಮಾಡಿ, ಅವನನ್ನು ವಾಹನವಾಗಿ ಮಾಡಿಕೊಂಡು ಮುಂದೆ ನಡೆಯುವ ಪರಮಾತ್ಮ ಗರುಡಧ್ವಜನಾದಂಥವನು ವ್ಯಗ್ರಹ ಅಂತ ಅನ್ನಿಸಿಕೊಳ್ಳುತ್ತಾನೆ. ನೈಕಶೃಂಗ, ಅನೇಕ ಕೋಡುಗಳನ್ನು
ವೃಷರೂಪದಿಂದ ಏಕವಲ್ಲದ್ದು 2 ಅಥವಾ 2ಕ್ಕಿಂತ ಹೆಚ್ಚು, ಚತ್ವಾರಿ ಶೃಂಗ ಅಂತ ಶ್ರುತಿ ಹೇಳುವಂತೆ ಪರಮಾತ್ಮ ವೃಷರೂಪನಾಗಿ ಆ 1ಕ್ಕಿಂತ ಹೆಚ್ಚಿನ ಕೂಡನ್ನು ಉಳ್ಳವನಾಗಿ ಆ ಭಗವಂತ ತಾನು ರೂಪವನ್ನು ತೆಗೆದುಕೊಂಡಿದ್ದಾನೆ. ಅಂತಹ ಪರಮಾತ್ಮ ನೈಕಶೃಂಗ ಅಂತ ಅನ್ನಿಸಿಕೊಳ್ಳುತ್ತಾನೆ. ಗದಾಗ್ರಜ, ಗದಾ ಅನ್ನುವಂತಹ ಕೃಷ್ಣನ ತಮ್ಮನ ಹೆಸರನ್ನು ನಾವು ಕೇಳುತ್ತೇವೆ. ಅವನಿಗೆ ಅಣ್ಣನಾಗಿ ಇರುವಂತಹ ಕೃಷ್ಣ ಗದಾಗ್ರಜ ಅಂತ ಅನ್ನಿಸಿಕೊಳ್ಳುತ್ತಾನೆ. ಹೀಗೆ ಆ ಪರಮಾತ್ಮನ ಈ ಎಲ್ಲ ಹೆಸರುಗಳು ಅತ್ಯಂತ ವಿಶಿಷ್ಟವಾದದ್ದು. ಈ ಮುಖ್ಯವಾದ 9 ಹೆಸರುಗಳು ಪರಮಾತ್ಮನ ವಿಶೇಷವಾದ ಸ್ಮರಣೆಯನ್ನು ನಮಗೆ ತಂದುಕೊಡುತ್ತದೆ. ಅಂತಹ ಈ ಎಲ್ಲ 8 ಹೆಸರುಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಸರಿಯಾಗಿ ಚಾತುರ್ಮಾಸ್ಯ 1 ತಿಂಗಳು, ಈ ಏಕಾದಶಿಯಿಂದ ಮುಂದಿನ 1 ಏಕಾದಶಿ, ಅದರ ನಂತರದ ಏಕಾದಶಿ, ಅವತ್ತು ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅರ್ಥಾನುಸಂಧಾನ ಸಂಪನ್ನಗೊಳ್ಳುತ್ತದೆ. ಇನ್ನು ಸರಿಸುಮಾರು 32 ಶ್ಲೋಕಗಳು. ಆ ಎಲ್ಲ ಶ್ಲೋಕಗಳ ಚಿಂತನೆಯಲ್ಲಿ ತಾವು ವಿಶೇಷವಾಗಿ ಪಾಲ್ಗೊಂಡು ಸತ್ಯಸಂಧ ತೀರ್ಥರ ವ್ಯಾಖ್ಯಾನ ಸಮೇತವಾದಂತಹ ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅರ್ಥ ಚಿಂತನೆಯಲ್ಲಿ ಪಾಲ್ಗೊಂಡು ಇದರ ಪುಣ್ಯವನ್ನು ಗುರುಮುಖೇನ ಭಗವಂತನಿಗೆ ಸಮರ್ಪಣ ಮಾಡಿರಿ. ಮಾಡುವ ಭಾಗ್ಯ ನಮಗೆ ನಿಮಗೆ ಎಲ್ಲರಿಗೂ ಗುರುಗಳು ಅನುಗ್ರಹಿಸಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಈ ಅರ್ಥಚಿಂತನೆಯನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.